ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಇದು ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಶಾಂತಿ ಬೆಳಗ್ಗೆನೇ ಎದ್ದು ಪೂಜೆ ಮಾಡ್ತಾ ಇದ್ದಾಳೆ. ಆದರೆ ಈ ಕಡೆ ಮೀನಾ ಎಲ್ಲರಿಗೂ ತಿಂಡಿ ಮಾಡಿ ರೆಡಿ ಮಾಡಿದ್ದಾಳೆ. ಅದಕ್ಕೆ ಅತ್ತೆ ಬನ್ನಿ ತಿಂಡಿ ಆರೋಗುತ್ತೆ ತಿನ್ನಿ ಅಂತ ಕರಿತಿದ್ದಾಳೆ. ಅದಕ್ಕೆ ಏನೇ ನೀನು ಒಂದು ಪೂಜೆ ಮಾಡೋಕ್ಕೂ ಬಿಡಲ್ವಲ್ಲೇ, ಅರ್ಜೆಂಟ್ ಮಾಡ್ತೀಯಲ್ಲೇ, ತಿಂದು ನೀನೇ ಕುಕ್ಕುರ್ ಬಡಿಯೇ, ನನಗೇನಕ್ಕೆ ಕರಿತೀಯ, ಹಾಗೆ ಹೀಗೆ ಅಂತ ಬೈತಾಳೆ. ನಿನ್ನ ಕಾಲ್ಗುಣ ಸರಿ ಇಲ್ಲ, ನಿನ್ನಿಂದನೇ ಏನೋ ಆಗುತ್ತೆ, ನನ್ನ ಗಂಡ ಏನೋ ಆಗ್ತಾರೆ, ನನ್ನ ಮಾಂಗಲ್ಯ ಉಳಿಯಲ್ಲ, ಹಾಗೆ ಹೀಗೆ ಅಂತ ಏನೇನೋ ಕತೆ ಹೇಳ್ತಾಳೆ. ಆಮೇಲೆ ಈ ಕಡೆ ಬಂದು ಪ್ರಸಾದ ತಿಂತ ಬರ್ತಾ ಇರ್ತಾನೆ. ಸ್ವಲ್ಪ ಶುಗರ್ ಏರುಪೇರು ಆಗಿ ತಲೆ ತಿರುಗಿ ಬಿದ್ದೋಗ್ಬಿಡ್ತಾನೆ ರಂಗನಾಥ. ಆವಾಗ ತಾರಾ ಫಸ್ಟು ತಲೆ ತಿರುಗಿ ಬೀಳೋ ಸ್ಟೇಜಲ್ಲಿದ್ದಾಗ ಅವನು ಇಟ್ಕೊಂಡಿದ್ದ. ಈಗ ಅವಳು ಅಷ್ಟು ದೂರ ಹೋಗಿರ್ತಾಳೆ. ಅಷ್ಟರೊಳಗೆ ಇವನು ಬಿದ್ದಿದ್ದು ನೋಡ್ಬಿಟ್ಟು ಓಡಿ ಬರ್ತಾಳೆ. ಓಡಿ ಬಂದು ಅವನನ್ನು ಹೇಳಿ ಯಾಕೆ ಬಿದ್ದ್ರಿ ಹೇಳಿ ಅಂತೇಳಿ ಅವನನ್ನು ತಗೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಳೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಂಟ್ ಮಾಡಿರ್ತಾಳೆ. ಆಮೇಲೆ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಅಲ್ಲೊಂದು ಪಾಪು ಬರುತ್ತೆ. ಪಾಪನ ಮಾತಾಡಿಸ್ತಾ ಹೊರಗಡೆ ನಿಂತಿರ್ತಾಳೆ. ಇವ್ರ ಮನೆ ಜನ ಎಲ್ಲ ಇಲ್ಲಿ ಗಲಾಟೆ, ಎಲ್ಲಿ ಶಾಂತಿ ಮನೆಯಲ್ಲಿ ಗಲಾಟೆ. ಅಣ್ಣ ತಮ್ಮದಿರೇ ಒಬ್ಬರ ಮೇಲೆ ಒಬ್ಬರು ಎದ್ದು ಬಿಡ್ತಾರೆ ಜಗಳಕ್ಕೆ. ಅಮ್ಮನ ತಪ್ಪು ಅಂತ ಸೂರ್ಯ ಹೇಳಿದ್ರೆ ಸಾಕು, ಮನೋಜ ಎದ್ದುಬಿಡ್ತಾನೆ. ಮತ್ತು ರವಿ ಮನೋಜನ ಮೇಲೆ ಎದ್ದುಬಿಡ್ತಾನೆ. ಹೀಗೆ ಎಲ್ಲ ಗುದ್ದಾಡಿ ನೂಕಾಡಿ ಇದು ಮಾಡಿಬಿಡ್ತಾರೆ. ಆವಾಗ ಮೀನಾ ಮತ್ತು ಶಾಂತಿ ಬಿಡ್ಸೋಕ್ಕೆ ಓಡಾಡ್ತಾರೆ. ನಿನ್ನಿಂದನೇ ಕಣೆ ಇದೆಲ್ಲ ಆಗ್ತಿರೋದು, ನಿನ್ನ ಕಾಲ್ಗುಣನೇ ಸರಿ ಇಲ್ಲ, ಹಾಗೆ ಹೀಗೆ, ಹೋಗಿ ಮೀನಾ ಮನೆ ಬಿಟ್ಟು ಅಂತಾನೆ. ಅದಕ್ಕೆ ಅಂತಾಳೆ. ಆವಾಗ ಸೂರ್ಯಂಗೆ ಸಿಟ್ಟು ಬಂದುಬಿಡುತ್ತೆ. ಅವಳು ಹೋಗಲ್ಲ ಮನೆ ಬಿಟ್ಟು, ಅವಳು ಯಾಕೆ ಹೋಗಬೇಕು, ನನ್ನ ಮಾಂಗಲ್ಯ ನಾನು ಉಳಿಸ್ಕೋಬೇಕು. ಏನು ಮಾಂಗಲ್ಯಕ್ಕಾಗಿರೋದು, ಏನಾರು ಹೆಚ್ಚು ಕಮ್ಮಿ ಆಕ್ಸಿಡೆಂಟ್ ಆದರೆ ಅಪ್ಪಂಗೆ ನೀನೇ ಕಾರಣ ಸಕ್ಕರೆ, ಬೇರೆ ಯಾರೂ ಅಲ್ಲ, ನಿನ್ನಿಂದನೇ. ಮೂಢನಂಬಿಕೆ ಎಷ್ಟು ನಂಬ್ತೀಯ ನೀನು ಅಂತ ಬೈತಾನೆ. ನನ್ನ ತಾಳಿ ಭಾಗ್ಯ ಉಳಿಯಲ್ಲ, ನನಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹಿಂಗಂತಾನೆ ಇರ್ತಾಳೆ. ಅದು ಕೋಪ ಬಂದ್ಬಿಡುತ್ತೆ. ಈ ಮೀನಾಯಿಂದ ಇದೆಲ್ಲ ಆಗೋದು, ಹೋಗಿ ಮೀನಾ ಮನೆ ಬಿಟ್ಟು ಅಂತ ಒಂದು ನಿಮಿಷಕ್ಕೊಂದು 10 ಸಲಿನಾರೇ ಹೇಳ್ತಾಳೆ. ಇದನ್ನು ಕೇಳಿ ಸೂರ್ಯಂಗೆ ರೋಷ್ ಹೋಗಿರುತ್ತೆ. ಹೋಗಲ್ಲ ಸಕ್ಕರೆ, ಅವಳು ಏನಕ್ಕೆ ಹೋಗಬೇಕು, ನಿನ್ನ ಮೂಢನಂಬಿಕೆಗೆಲ್ಲ ಅವಳು ಹೋಗೋಕ್ಕಾಗಲ್ಲ. ಹೆಚ್ಚು ಕಮ್ಮಿ ಏನಾರು ಅಪ್ಪಂಗಾದರೆ ನೀನೇ ಯಾವಾಗ ನೋಡಿದ್ರು ಹಂಗೆ ಅಂತಲೇ ಇರ್ತೀಯ, ನಿನ್ನಿಂದನೇ ಆಗೋದು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ, ಜಗಳಾಡ್ತಿರ್ತಾರೆ, ದೂಕಾಡ್ತಿರ್ತಾರೆ, ಗುದ್ದಾಡ್ತಿರ್ತಾರೆ. ಅಷ್ಟೊತ್ತಿಗೆ ಫೋನ್ ಬರುತ್ತೆ. ಮೀನಾ ಇದೆಲ್ಲ ಬಿಟ್ಬಿಟ್ಟು ಈಗ ಫೋನ್ ಬರ್ತಾಯಿದೆ, ಫೋನ್ ಎತ್ತಿ ಅಂತ ಹೇಳ್ತಾಳೆ. ಆಮೇಲೆ 2ನೇ ಸಲ ರಿಂಗ್ ಆದಾಗ ಫೋನ್ ಎತ್ತಿದಾಗ ಅವ್ರ ಅಪ್ಪನ ಫ್ರೆಂಡು, ಹಿಂಗೆ ನಿಮ್ಮ ಅಪ್ಪಂಗೆ ಆಕ್ಸಿಡೆಂಟ್ ಆಗಿದೆ, ಇಂಥ ಹಾಸ್ಪಿಟ್ಲಲ್ಲಿದ್ದಾರೆ ಅಂತ. ಏನಂತೆ ಅಂತ ಕೇಳ್ತಾನೆ. ಹಿಂಗೆ ಕೇಳ್ತಾರೆ ಎಲ್ಲರೂ, ಹಿಂಗೆ ಅಪ್ಪಂಗೆ ಆಕ್ಸಿಡೆಂಟ್ ಆಗಿದೆಯಂತೆ, ಇಂಥ ಹಾಸ್ಪಿಟ್ಲಲ್ಲಿದೆ ಅಂತ. ಏನು ತುಂಬ ಏಟಾಯ್ತಂತ, ಹಂಗೆ ಅಂದರೆ ಏನೋ ಗೊತ್ತಿಲ್ಲ ಅಂತ. ಎಲ್ಲ ಈ ಮೀನನಿಂದನೇ, ಮೀನಾ ನೀನು ಸರಿ ಇಲ್ಲ ಕಣೆ ಅಂತ ಮನೋಜ್ ಹೇಳ್ತಾನೆ. ಮನೋಜಿಗೆ ಬಿಡ್ತಾನೆ 4 ಸರಿಯಾಗಿ ಒದೆಯ. ಆಮೇಲೆ ಶಾಂತಿ ಇವಳು ಕಾಲ್ಗುಣ ಸರಿ ಇಲ್ಲ, ಅವ್ರು ಹೇಳಲಿಲ್ವಾ ಹಂಗೆ ಹಿಂಗೆ ಅಂತಾಳೆ. ಸುಮ್ಮನಿದ್ರೆ ಸರಿ ಶಾಂತಿ, ನನಗೆ ಸಿಟ್ಟು ಬರೆಸ್ಬಾರ್ದು, ಮಾತ್ರ ಸುಮ್ಮನೆ ಎದ್ದು ಬಿಡಬೇಕು ಅಂತಾಳೆ. ಆಯಿತಾ, ಎಲ್ಲರೂ ಹಂಗೆ ಇದು ಮಾಡಿಕೊಂಡು ಕೊನೆಗೆ ಹಾಸ್ಪಿಟ್ಲಿಗೆ ಮನೋಜ, ನನಗೇನೋ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಬರಲ್ಲ, ಏನಾರ ಅಪ್ಪ ತೀರೋದ್ರೆ ಹೇಳಿ ಅಲ್ಲಿ ಬರ್ತೀನಿ ಅಂತ ಹೋಗಿ ಇನ್ನೊಂದು 2 ಕೊಡ್ತಾರೆ ಸರಿಯಾಗಿ. ಆಮೇಲೆ ಎಲ್ಲರೂ ಹಾಸ್ಪಿಟ್ಲಿಗೆ ಹೊರಡೋಣ ಅಂತ ಓಡಿ ಬರ್ತಾರೆ ಹಾಸ್ಪಿಟ್ಲ್ ಹತ್ರಕ್ಕೆ. ಆವಾಗ ಐಶುವಲ್ಲಿ ಇರ್ತಾನೆ ರಂಗನಾಥ. ಒಳಗಡಿಗೆ ಬಿಡಲ್ಲ, ಒಳಗಡಿಕೆ. ಆಮೇಲೆ ಪ್ರಜ್ಞೆ ಬಂದಿರುತ್ತೆ, ಯಾರು ಬಂದಿದ್ದಾರೆ ನಮ್ಮ ಕಡೆಯವರು ಅಂದಾಗ ಎಲ್ಲರೂ ಬಂದಿದ್ದಾರೆ. ಸರಿ ಮೀನಾ ಕರೀರಿ, ಮೀನಾ ಅಂತಲೇ ಇರ್ತಾನೆ ಯಾವಾಗಲೂ, ಮೀನನ್ನು ಕರೀರಿ ಅಂತ. ಆಮೇಲೆ ಮೀನಾ ಅನ್ನೋರು ಯಾರು ಇಲ್ಲಿ ಅಂತ ಬಂದು ಕೇಳ್ತಾರೆ. ನಾನು ಅಂತ ಹೇಳ್ತಾಳೆ. ನಿಮ್ಮನ್ನು ಕರಿತಾ ಇದ್ದಾರೆ, ನೀವು ಬರಬೇಕಂತೆ ಅಂತ. ಈ ಕಡೆ ತಾರಾ ಮಗುನ ಮಾತಾಡಿಸಿ ಮುದ್ದಾಡಿ ಈ ಕಡೆ ಬರ್ತಾಳೆ. ಆಮೇಲೆ ಕೈಗೆ ಅವಳಿಗೂ ಸಿಕ್ಕಾಬಟ್ಟೆ ಏಟಾಗಿರುತ್ತೆ. ಅವಳು ಇನ್ನೂ ಔಷಧಿ ಹಾಕಿಸ್ಕೊಂಡೇ ಇರಲ್ಲ. ಅವ್ರ ಅಪ್ಪನ ಅಡ್ಮಿಟ್ ಮಾಡ್ಕೊಂಡು ಅಲ್ಲೇ ಇರ್ತಾಳೆ. ಆಮೇಲೆ ರಂಗನಾಥ್ಗೆ ಹೇಳ್ತಾನೆ, ರಂಗನಾಥನ ಫ್ರೆಂಡಿಗೆ ಹೋಗಿ ಶಾಂತಿ ಬೈತಾ ಇರ್ತಾಳೆ. ಅದಕ್ಕೆ ರಂಗನಾಥನ ಫ್ರೆಂಡ್ ಹೇಳ್ತಾನೆ, ನಾನಲ್ಲ ಅಡ್ಮಿಟ್ ಮಾಡಿದ್ದು ಆ ಹೆಣ್ಮಗು, ನಾನು ಬರೋ ಹೊತ್ತಿಗೆ ಆ ಹೆಣ್ಮಗು ಅಡ್ಮಿಟ್ ಮಾಡಿತ್ತು, ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ನನಗಲ್ಲ ಅಂತ. ಆಗ ಮೀನಿಗೆ ಬೈತಾ ಇರೋದಕ್ಕೆ ರಂಗನಾಥ ಫ್ರೆಂಡು,
ಯಾವಾಗಲೂ ಮೀನಿಗೆ ಏನಕ್ಕಮ್ಮ ಬೈತೀಯಾ? ನೀನು ಸರಿಯಾಗಿದ್ದರೆ ನಿನ್ನ ಎಲ್ಲ ನೆಗೆಟಿವ್ ಪಾಯಿಂಟೇ ಹಾಕ್ಕೊಳ್ತೀಯ. ನೀನು ಸರಿಯಾಗಿದ್ದರೆ ಎಲ್ಲವೂ ಸರಿ ಆಯ್ತವೆ. ನೀನು ಫಸ್ಟ್ ಆ ವಿಷಯ ಮಾತಾಡೋದು ಬಿಡು ಅಂತ ಹೇಳ್ತಾನೆ. ನೀವು ನನ್ನ ಗಂಡನ ಫ್ರೆಂಡ್ ಅಲ್ಲದ ಹೋಗಿದ್ರೆ ಸರಿ ಬೈತಿದ್ದೆ, ಅವರಾಗೋದು ಸುಮ್ಮನಾಗಿದ್ದೀನಿ ಅಂತ. ನಾನು ಅಡ್ಮಿಟ್ ಮಾಡಿದ್ದೀರಾ ತಂದು ಅಂತ ಸುಮ್ಮನಾಗಿದ್ದೀನಿ, ನಾನೆಲ್ಲ ಅಡ್ಮಿಟ್ ಮಾಡಿದ್ದು ಆ ಹೆಣ್ಮಗು ಅಂತೇಳಿ. ಆಗ ಆ ಕಡೆ ನೋಡ್ತಾರೆ, ಹೆಣ್ಮಗು ಅವಳು ತಾರ. ಆಮೇಲೆ ತಾರಂಗೆ ಹೋಗಿ ಒಳ್ಳೆ ನನ್ನ ಗಂಡನ ಅಡ್ಮಿಟ್ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿದೆ ಅಮ್ಮ, ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಅವನಿಗೆ ಒಂಥರ ಈ ಸೂರ್ಯಂಗೆ ತಂಗಿ ಅಲ್ವಾ, ಒಂಥರ ಎದೆ ಕಿವುಚಿದಂಗೆ ಆಗುತ್ತೆ. ಸೂಪರ್ ಅಂತೇಳಿ ಅವನು ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಆಮೇಲೆ ಎಲ್ಲರನ್ನೂ ಬರೋಕ್ಕೆ ಹೇಳಿ ಮೀನನ್ನು ಮಾತಾಡಾದಮೇಲೆ, ಅಲ್ಲ ಮಾವ ಅವ್ರನ್ನೆಲ್ಲ ಬಿಟ್ಟು ನನ್ನನ್ನು ಬರೋಕ್ಕೆ ಹೇಳಿದ್ರಲ್ಲ ಮಾವ ಅಂತ ಕೇಳ್ತಾಳೆ. ಅದಕ್ಕೆ ಎಲ್ಲಿ ಶಾಂತಿ ನಿನ್ನ ಓಡಿಸ್ಬಿಟ್ಟಿದ್ದಾಳು ಅಂತ ಅದಕ್ಕೆ ಕರೆದೆ ನಿನ್ನ ಫಸ್ಟು ಅಂತ ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಕರಿ ಅಂತ ಕರೆದ್ರೆ, ನನಗೇನು ಅಂತ ಏಟಾಗಿಲ್ಲ, ಯಾರು ವರಿ ಮಾಡ್ಕೊಳ್ಳೋ ಅಂಥದ್ದಿಲ್ಲ ಅಂತ ಡಾಕ್ಟ್ರ್ ಹೇಳ್ತಾರೆ. ಸ್ವಲ್ಪ ಚಿಕ್ಕ ಪುಟ್ಟ ಏಟಾಗಿದೆ, ಆದರೆ ಟ್ರೀಟ್ಮೆಂಟ್ ಮಾಡಿ ಸರಿ ಹೋಗುತ್ತೆ. ನೀವು ಇಲ್ಲಾರು ಬಿಡ್ಬೋದು ಹಾಸ್ಪಿಟ್ಲಲ್ಲಿ, ಇಲ್ಲಾಂದ್ರೆ ಮನೆಗಾರು ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಆಗ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀವಿ ಅಂತ ಹೇಳ್ತಾನೆ ರವಿ. ಸರಿ ಮನೆಗೆ ಕರ್ಕೊಂಡು ಹೊರಡೋದು ಅಂತ ಆಯಿತು. ಡಾಕ್ಟ್ರಿಗೆಲ್ಲ ಹೇಳಿ ಮನೆಗೆ ಹೋಗೋದು ಅಂತ ಆಗಿರುತ್ತೆ. ಮನೆಗೆ ಬಂದಿಲ್ಲ ಇನ್ನೂ. ಆದರೆ ಶಾಂತಿ ಫಸ್ಟು ಶಾಂತಿ ಹತ್ರ ಮಾತಾಡಬೇಕು ಅಂತ ಮತ್ತೆ ಶಾಂತಿ ಕರೀತಾನೆ. ಶಾಂತಿ ಕರೆದುಬಿಟ್ಟು, ನೋಡು ಮೀನ ಮನೆಗೆ ಬಂದರೆ ಮಾತ್ರ ನಾನು ಮನೆಗೆ ಬರ್ತೀನಿ, ಇಲ್ಲಾಂದ್ರೆ ಮನೆಗೆ ಬರಲ್ಲ ಅಂತ ಹೇಳ್ತಾನೆ. ಅವಳು ಬರೋದು ಬೇಡ ನನ್ನ ಮನೆಗೆ, ಅವಳು ಹೋಗಲಿ ಅಂತ. ಅವಳು ಹೋದರೆ ನಾನು ಬರಲ್ಲ ಅಂತ. ನೀವು ಯಾವತ್ತಿದ್ರೂ ಬರಲೇಬೇಕು ತಾನೆ? ಇಲ್ಲ ಯಾವತ್ತೂ ಬರಲ್ಲ, ನಾನು ಆಶ್ರಮಕ್ಕೆ ಹೋಗಿ ಸೇರ್ಕೋತೀನಿ. ಆಗ ಅವಳು ವಿಧಿ ಇಲ್ಲ, ಮೀನನ್ನು ಮನೆಗೆ ಬರಲೇಬೇಕು ಅಂತ ಹೇಳಲೇಬೇಕಾಗುತ್ತೆ, ಅವಳೇ ಕರಿಬೇಕಾಗುತ್ತೆ. ಈ ಎಪಿಸೋಡಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋಂಥ ಕತೆ ಇದು. ಯಾರು ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ ನೋಡಿ, ನಿಮಗೆ ಕೂಡ ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿದೆ ಈ ಕತೆ, ತುಂಬ ಚೆನ್ನಾಗಿ ಮಾಡ್ಕೊ ಹೋಗ್ತಿದ್ದಾರೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.